अस्मद्गुरु समारंभां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। श्रीगुरुभ्यो नमः। ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತೆ ನಾವು ಧರ್ಮವನ್ನು ಆಚರಣೆ ಮಾಡಿದರೆ ನಮಗೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಧರ್ಮ ಅದರಿಂದ ಏನೇನಾಗುತ್ತೆ ಅಂದರೆ ಧರ್ಮೇಣ ಹನ್ಯತೆ ವ್ಯಾಧಿ, ಧರ್ಮೇಣ ಆಯು ಪ್ರವರ್ಧತೆ. ಧರ್ಮ ಮಾಡೋದ್ರಿಂದ ನಮ್ಮ ಎಲ್ಲ ವ್ಯಾಧಿಗಳೆಲ್ಲ ಪರಿಹಾರ ಆಗ್ತಾ ಇದೆ ಮತ್ತು ಧರ್ಮದಿಂದ ನಮಗೆ ವಿಶೇಷವಾದಂತಹ ಆಯುಷ್ಯ ಅಭಿವೃದ್ಧಿ ಆಗ್ತಾ ಇದೆ. ಧರ್ಮ ಏವ ಅಪವರ್ಗಾಯ. ಈ ಧರ್ಮವನ್ನು ಮಾಡೋದ್ರಿಂದ ಎಲ್ಲ ಬಂಧನಗಳು ಕೂಡ ಪರಿಹಾರವಾಗಿ ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ತಸ್ಮಾತ್ ಧರ್ಮಂ ಸಮಾಚಾರೇ. ಆದ್ದರಿಂದ ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ಧರ್ಮಾಚರಣೆ ಮಾಡದೇ ಇದ್ದರೆ ನಮಗೆ ಯಾವ ವಿಧವಾದಂತಹ ಕಾರ್ಯಗಳು ಆಗೋದಿಲ್ಲ. ಬಂಧನದಲ್ಲಿ ಬಿದ್ದು ಹೋಗ್ತಾ ಇದ್ದೇವೆ. ಆದ್ದರಿಂದ ಧರ್ಮವನ್ನು ಆಚರಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಧರ್ಮ ಅಂದರೆ ಏನು ಅಂದರೆ ಧರ್ಮ ಮಾಡಿರಿ ಧರ್ಮ ಅಂದರೆ ಏನು ಅಂತಂದರೆ 10 ವಿಧವಾದ ಲಕ್ಷಣ, ಆ ಧರ್ಮದ ಲಕ್ಷಣ ಅದನ್ನು ಹೇಳ್ತಾ ಇದ್ದಾರೆ. ಧೃತಿಕ್ಷಮ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಹ್ರೀರ್ ವಿದ್ಯಾ ಸತ್ಯ ಮಕ್ರೋದು ದಶಕಂ ಧರ್ಮ ಲಕ್ಷಣಂ ಅಂಥೇಳಿ. ಒಂದು ಧೃತಿ ಅಂದರೆ ಧೈರ್ಯ. ಒಂದು ಒಳ್ಳೆ ಕಾರ್ಯ ಮಾಡೋ ಕಾಲಕ್ಕೆ ಧೈರ್ಯದಿಂದ ಆ ಕಾರ್ಯ ಮಾಡಬೇಕಂತ. ಆ ಧೈರ್ಯ ಇದ್ದರೇನೆ ಅದು ಒಂದು ಧರ್ಮ. ಧೃತಿ ಅಂತಂದರೆ ಧೈರ್ಯನೇ ಒಂದು ಧರ್ಮ. ಶುಭ ಕಾರ್ಯಕ್ಕೆ ಮೊದಲು ಬೇಕಾದದ್ದು ಧೈರ್ಯ, ಅದು ಒಂದು ಧರ್ಮದ ಲಕ್ಷಣ. ಮತ್ತು ಮನುಷ್ಯನಿಗೆ ಕ್ಷಮಾಗುಣ ಇರಬೇಕು. ಆ ಕ್ಷಮಾಗುಣ ಯಾರು ಇರ್ತಾ ಇದೆ ಅವನು ಕೂಡ ಆ ಕ್ಷಮಾಗುಣನೂ ಕೂಡ ಒಂದು ಧೈರ್ಯ, ಅದು ಕೂಡ ಧರ್ಮ ಅಂತ ಇರ್ತಾ ಇದ್ದಾರೆ. ಇದು ಧಮೋ ಅಸ್ತೇಯಂ ಅಶೌಚಂ. ದಮ ಅಂದರೆ ಇಂದ್ರಿಯ ನಿಗ್ರಹ. ಭಗವಂತನಲ್ಲಿ ಸದಾ ಭಗವಂತನ ಸ್ಮರಣೆ, ಭಗವಂತನ ಮನಸ್ಸನ್ನು ಇಟ್ಕೊಂಡವರು ಮತ್ತು ಇಂದ್ರಿಯ ನಿಗ್ರಹ ಉಳ್ಳವರು ಎರಡೂ ಆಗಿರಬೇಕು. ಅದು ಕೂಡ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಸ್ತೇಯಂ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಅದು ಅಶೌಚಂ ಶುಚಿಯಾಗಿರಬೇಕು ಮನುಷ್ಯ. ಬಾಹ್ಯ ಶುಚಿ, ಆಂತರಿಕ ಶುಚಿ. ಒಳಗಡೆಗೂ ಶುಚಿಯಾಗಿರಬೇಕು, ಹೊರಗಡೆಗೂ ಶುಚಿಯಾಗಿರಬೇಕು. ಸ್ನಾನಾದಿಗಳನ್ನು ಮಾಡಿ ಭಗವಂತನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಶುದ್ಧನಾಗಿ ಹೋಗಬೇಕಂತೆ. ಹೀಗಾಗಿ ಮನಸ್ಸಿನಿಂದ ಮಂತ್ರಾದಿಗಳನ್ನು ಹೇಳ್ತಾ ಯಾರ ವಿಚಾರವೂ ಮಾತನಾಡದೆ ಹರಟಿ ಹೊಡೆದೇನೆ ದೇವಸ್ಥಾನಕ್ಕೆ ಹೋಗಬೇಕು. ಶುಚಿಯಾಗಿ ಭಗವಂತನ ಸ್ಮರಣೆ ಮಾಡಬೇಕು, ಅದು ಶುಚಿ ಅಂತಿರ್ತಾ ಇದ್ದಾರೆ. ಮತ್ತು ಹ್ರೀಹಿ ಲಜ್ಜೆ, ನಾಚಿಕೆ. ಕೆಲವರಿಗೆ ನಾಚಿಕೆ ಇರಬಾರ್ದು. ನಾಚಿಕೆ ಬಿಟ್ಟು ಸತ್ಕರ್ಮಗಳನ್ನು ಮಾಡಬೇಕು. ಭಕ್ತಿ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಬಿಡ್ತಾ ಇದ್ದಾನೆ, ಅದರಲ್ಲಿ ನಾಚಿಕೆ ಇರಬಾರ್ದು. ಕೆಟ್ಟ ಕರ್ಮ ಮಾಡೋ ಕಾಲಕ್ಕೆ ನಾಚಿಕೆ ಇರಬೇಕು. ಅಯ್ಯೋ ಈ ತಪ್ಪು ಮಾಡ್ತಾ ಇದ್ದೇನೆ ಎಲ್ಲ ಎನ್ನುವಂತಹ ನಾಚಿಕೆ ಇರಬೇಕು. ಹಾಗಾಗಿ ಇದನ್ನು ಎಲ್ಲಿ ನಾಚಿಕೆ ಪಡಬೇಕು ಅಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದು ಕೂಡ ಒಂದು ಧರ್ಮವಾಗಿದೆ. ಮತ್ತು ವಿದ್ಯಾ ಸದ್ವಿದ್ಯೆ, ವಿಶೇಷವಾದಂತಹ ಯಾವ ವಿದ್ಯೆಯನ್ನು ಅಧ್ಯಯನ ಮಾಡೋದ್ರಿಂದ ತಿಳಿದುಕೊಳ್ಳೋದ್ರಿಂದ ನಮಗೆ ಸಂಸಾರದ ಮುಕ್ತಿ ಆಗ್ತಾ ಇದೆ, ಒಳ್ಳೆಯದಾಗ್ತಾ ಇದೆ ಲೋಕಕ್ಕೆ, ಅಂತಹ ವಿದ್ಯೆಯನ್ನು ಕಲಿಯಬೇಕು. ಮತ್ತು ಸತ್ಯವನ್ನೇ ಮಾತಾಡೋದು, ಸುಳ್ಳನ್ನು ಮಾತಾಡಬಾರ್ದು. ಸಜ್ಜನರಿಗೆ ಹಿತವಾದದ್ದನ್ನೇ ಮಾತಾಡ್ತಕ್ಕಂಥದ್ದು. ಮತ್ತು ಅಕ್ರೋಧಂ, ಕ್ಷಣೆ ಸಿಟ್ಟಿಗೆ ಬರಬಾರ್ದು, ಸಿಟ್ಟು ಬರಲೇಬಾರ್ದು. ಹಾಗೆ ಸಿಟ್ಟು ಕೂಡ ಅಧರ್ಮದ ಒಂದು ಲಕ್ಷಣವಾಗಿದೆ. ಏನಾದರೂ ಮಕ್ಕಳು ಇತ್ಯಾದಿಗಳು ತಪ್ಪು ಮಾಡಿದಾಗ ಅದು ಕೇವಲ ನಾಟಕೀಯವಾದ ಕೋಪ ಅಂತ. ಆ ಮಕ್ಕಳನ್ನು ತಿದ್ದೋ ಸಲುವಾಗಿ ಮಾತ್ರ ಬರಬೇಕು ಕೋಪ. ಅಂತಹ ಕೋಪ ಬರಬಹುದು. ಆದರೆ ಸುಮ್ಮನೆ ಕೋಪಾದಿಗಳನ್ನು ಮಾಡಿಕೊಂಡು ದೇವರ ಮೇಲೆ ಕೋಪ, ದೇವಸ್ಥಾನದ ಮೇಲೆ ಕೋಪ ಇತ್ಯಾದಿಗಳನ್ನು ಮಾಡಿಕೊಂಡು ನಾವು ಮಾಡ್ತಾ ಇರ್ತೇವೆ. ಅದು ಅನಾಚಾರಕ್ಕೆ ಗುರಿ ಆಗ್ತಾ ಇದೆ. ಈ ರೀತಿಯಾಗಿ ಧರ್ಮದ 10 ಲಕ್ಷಣಗಳು, ಈ 10 ವಿಧವಾದಂತಹ ಧರ್ಮವನ್ನು ಮಾಡಿದರೆ ದೇವರು ಆಯುಷ್ಯ, ಭಾಗ್ಯ, ಆರೋಗ್ಯ, ಬಂಧನದಿಂದ ಮುಕ್ತಿ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಅಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ್ರೆ ನಾವು ಧರ್ಮವನ್ನೇ ಮಾಡಬೇಕು ಅಂತ ಹೇಳ್ತಾ ಶ್ರೀ
ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವೇ ಪುಣ್ಯಂ ತದಾಪ್ನೋತು.